ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಲವ್ ಸರ್ಕಲ್. ಸಪ್ತ ಮಾತೃಕೆಯರಲ್ಲಿ ವರಾಹಿ ಮಾತೆಯು ಒಬ್ಬರು. ಲಲಿತಾದೇವಿ ಸೇನಾಧ್ಯಕ್ಷೆ, ದುಷ್ಟ ಸಂಹಾರಿಣಿ. ವರಾಹಿ ಅಮ್ಮನ ಆರಾಧನೆ ಮಾಡೋದ್ರಿಂದ ನಮಗೆ ತಾಯಿ ಅಭಯ ನೀಡುತ್ತಾಳೆ. ಆಷಾಢ ಮಾಸದಲ್ಲಿ ಮಾಡೋ ಗುಪ್ತ ನವರಾತ್ರಿಯು ವಾರಾಹಿ ಅಮ್ಮನಿಗೆ ಸಮರ್ಪಿತವಾಗಿದೆ. 9 ರಾತ್ರಿಗಳು ವಾರಾಹಿ ಅಮ್ಮನ ಪೂಜೆ ಮಾಡೋದ್ರಿಂದ ಎಂಥದ್ದೇ ಕಷ್ಟಗಳಿದ್ದರೂ ತೊಲಗುತ್ತದೆ. ಅರ್ಧಂಬರ್ಧ ಆಗಿ ಉಳಿದಿರೋ ಕೆಲಸ ಕಾರ್ಯಗಳು, ಬೇರೆಯವರಿಂದ ತೊಂದರೆ, ದುಷ್ಟ ಶಕ್ತಿಗಳಿಂದ ಬಾಧೆ ಅನುಭವಿಸುತ್ತಿದ್ದರೆ ಎಲ್ಲ ತಾಯಿ ಪೂಜೆಯಿಂದ ದೂರವಾಗುತ್ತದೆ. ವಾರಾಹಿ ಅಮ್ಮನ ನವರಾತ್ರಿ ಈ ವರ್ಷ ಜೂನ್ 26ರಿಂದ ಜುಲೈ 4ರವರೆಗೂ ಆಚರಿಸಲಾಗುತ್ತದೆ. ಪಂಚಮಿ ದಿನ ವಿಶೇಷವಾಗಿ ವಾರಾಹಿ ತಾಯಿಯನ್ನು ಪೂಜಿಸಲಾಗುತ್ತದೆ. ಹಲವರು ಈ ನವರಾತ್ರಿಯನ್ನು ವ್ರತ ಮಾಡೋ ಮೂಲಕ ತಾಯಿಯನ್ನು ಪೂಜಿಸುತ್ತಾರೆ. ಸರಳವಾಗಿ ವ್ರತ ಆಚರಣೆ ಮಾಡೋದು ಹೇಗೆ ಹಾಗೂ ವ್ರತ ಆಚರಣೆ ಮಾಡಲು ಆಗದಿದ್ದರೆ ಹೇಗೆ ವರಾಹಿ ಅಮ್ಮನನ್ನು ಆರಾಧಿಸಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸಲಾಗ್ತಿದೆ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ಡಿವೋಷನಲ್ ವಿಡಿಯೋಸ್ ನೋಡಲು ತಪ್ಪದೆ ಬೆಲ್ ಬಟನ್ ಪ್ರೆಸ್ ಮಾಡಿ. ವಾರಾಹಿ ಅಮ್ಮನನ್ನು ರಾತ್ರಿ ಹೊತ್ತೇ ಪೂಜಿಸಲಾಗುತ್ತದೆ. ಯಾಕೆಂದರೆ ರಾತ್ರಿ ಹೊತ್ತು ದೇವಿಯ ಶಕ್ತಿ ಅತ್ಯಧಿಕವಾಗಿರುತ್ತಂತೆ. ವಾರಾಹಿ ನವರಾತ್ರಿ ಮಾಡುವವರು ತಾಯಿಯ ಫೋಟೋ ಅಥವಾ ವಿಗ್ರಹವಿಟ್ಟು ಕಳಶ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ. ಈ ರೀತಿ ಆಗದಿದ್ದಾಗ ದೇವಿಯ ಚಿಕ್ಕ ಫೋಟೋ ತಂದು ದೇವರ ಮನೆ ಅಥವಾ ನೀವು ಪೂಜೆ ಮಾಡೋ ಸ್ಥಳದಲ್ಲಿ ಸ್ವಚ್ಛ ಮಾಡಿ ಫೋಟೋ ಇಟ್ಟು ದೀಪಾರಾಧನೆ ಮಾಡಿದರೆ ಸಾಕು. ಮನೆಯಲ್ಲಿ ಯಾವ ರೀತಿ ದೈನಂದಿನ ಪೂಜೆ ಮಾಡುತ್ತೇವೋ ಅದೇ ರೀತಿ ಮಾಡಿದರೆ ತಾಯಿ ಒಲಿಯುತ್ತಾಳೆ. 9 ದಿನಗಳ ಕಾಲ ಅಮ್ಮನಿಗೆ ತಪ್ಪದೆ ಬೆಲ್ಲದ ಪಾನಕ ನೈವೇದ್ಯವಾಗಿ ಇಡಬೇಕು. ಹಾಗೆ ಒಂದು ಕೆಂಪು ರವಿಕೆ ಅಂದರೆ ಬ್ಲೌಸ್ ಪೀಸ್ ಇಟ್ಟು ಕೆಂಪು ಹೂ ಒಂದಾದರೂ ಇಡಬೇಕು. ಹಾಗೆ ತಪ್ಪದೆ ದಾಳಿಂಬೆ ಹಣ್ಣು ಸುಳಿದು ತಾಯಿಗೆ ಸಮರ್ಪಿಸಬೇಕು. ವರಾಹಿ ಅಮ್ಮನಿಗೆ ಕೆಂಪು ಬಣ್ಣ ಎಂದರೆ ತುಂಬ ಇಷ್ಟವಾದ್ದರಿಂದ ದಾಳಿಂಬೆ, ಕೆಂಪು ಬಣ್ಣದ ಬ್ಲೌಸ್ ಹಾಗೆ ಕೆಂಪು ಹೂ ಇಟ್ಟರೆ ತಾಯಿಯ ಕೃಪೆ ನಮ್ಮ ಮೇಲಿರುತ್ತೆ ಎಂಬ ನಂಬಿಕೆ ಇದೆ. ವರಾಹಿ ನವರಾತ್ರಿಯಲ್ಲಿ ಇಷ್ಟು ಕೆಲಸ ಚಾಚು ತಪ್ಪದೆ ಮಾಡಿದರೆ ಸಾಕು, ವರಾಹಿ ವ್ರತ ಸಂಪೂರ್ಣವಾಗುತ್ತದೆ. ಆ ತಾಯಿಗೆ ಶ್ರದ್ಧೆ ಭಕ್ತಿ ಇದ್ದರೆ ಸಾಕು, ತನ್ನ ಭಕ್ತರ ಸ್ಮರಣೆಗೆ ಒಲಿಯುತ್ತಾಳೆ. ಇನ್ನು ಮೇಲಿನ ಯಾವ ಆಚರಣೆಯೂ ನಮ್ಮಿಂದ ಆಗಲ್ಲ ಅನ್ನೋ ಭಕ್ತರು ಯಾವುದೇ ಪೂಜೆ ಪುನಸ್ಕಾರ ಮಾಡದೆಯೇ ತಾಯಿ ನಾಮಸ್ಮರಣೆಯಿಂದ ಆಕೆಯ ಕೃಪೆಗೆ ಪಾತ್ರರಾಗಬಹುದು. ದುಷ್ಟ ಸಂಹಾರಿಣಿ ವಾರಾಹಿ ಮಾತೆಯನ್ನು ಮನಸ್ಸಲ್ಲಿ ನೆನಪಿಸಿಕೊಂಡು ಈ 9 ರಾತ್ರಿಗಳು ವರಾಹಿ ಅಮ್ಮನ 7 ನಾಮಗಳನ್ನು ಪಠಿಸಿದರೆ ಸಾಕು, ತನ್ನ ಭಕ್ತರ ಸ್ಮರಣೆಗೆ ಒಲಿಯುತ್ತಾಳೆ. ಶಕ್ತಿವಂತ ವಾರಾಹಿ ನಾಮಗಳನ್ನು ನೋಡೋಣ. ಶ್ರೀ ದಶಭುಜಾಯೇ ನಮಃ, ಶ್ರೀ ಅಷ್ಟದಶಭುಜಾಯೇ ನಮಃ, ಶ್ರೀ ಬೀಜ ಪ್ರೇರಿತಾಯೇ ನಮಃ, ಶ್ರೀ ಕಿರಾತ ವರಾಹೇ ನಮಃ, ಶ್ರೀ ಧೂಮ್ರ ವರಾಹೇ ನಮಃ, ಶ್ರೀ ಲಘು ವರಾಹೇ ನಮಃ, ಶ್ರೀ ಸಿಂಹವಾರಾಹೇ ನಮಃ. ಈ 7 ನಾಮಾವಳಿ ಭಕ್ತಿಯಿಂದ ಪಠಿಸಿದರೆ ಸಾಕು, ವರಾಹಿ ನವರಾತ್ರಿ ಆಚರಿಸಿದ ಫಲ ಲಭಿಸುತ್ತದೆ. ಇದಲ್ಲದೆ ವರಾಹಿ ಅಷ್ಟೋತ್ತರ, 12 ನಾಮಾವಳಿ, ವರಾಹಿ ಸ್ತೋತ್ರ ಪಠಿಸಿದರೂ ತಾಯಿ ಅನುಗ್ರಹ ಸದಾ ಇರುತ್ತದೆ. ಇವೆಲ್ಲ ನವರಾತ್ರಿಗೆ ಮಾತ್ರ ಅಲ್ಲ, ಪ್ರತಿದಿನ ಪಠಿಸೋದ್ರಿಂದ ನಮ್ಮ ದೈನಂದಿನ ಎಲ್ಲ ಕೆಲಸಗಳು ಯಶಸ್ವಿಯಾಗುತ್ತದೆ. ವರಾಹಿ ಅಮ್ಮನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಜೈ ವರಾಹಿ ಮಾತಾ ಎಂದು ಕಮೆಂಟ್ ಮಾಡಿ.